ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರೋದು ನಮ್ಮ ಸೂಚನೆಯನ್ನು ಬೆಂಬಲವನ್ನು ಘೋಷಣೆ ಮಾಡಿ ಇವತ್ತು ಬೆಳಗ್ಗೆ ಒಂಥರ ಶಾಕ್ ನ್ಯೂಸ್ ಬಂದಂಗಾಯಿತು. ಇವತ್ತು ಈ ಥರ ಎಸ್ ಎಂ ಕೃಷ್ಣ ಅವರು ನಿಧನ ಹೊಂದಿರೋ ತಕ್ಷಣ ಒಂಥರ ನನ್ನ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಭಾಳ ಶಾಕ್ ಆಯ್ತು. ಅಂದರೆ ಅವರು ನನ್ನ ದೊಡ್ಡ ಅಭಿಮಾನಿಯಾಗಿದ್ದೆ ನಾನು. ಕಾರಣ ಅಂದರೆ ಎಸ್ ಎಂ ಕೃಷ್ಣ ಅವರು ನನ್ನ ಅನಿಸಿಕೆ 1962ರಲ್ಲಿ ಮೊದಲೇ ಬಾರಿ ಇಂಡಿಪೆಂಡೆಂಟ್ ಆಗಿ MLA ಆಗಿ ಗೆದ್ದಿದ್ರು ಅವರು. ಇಂಡಿಪೆಂಡೆಂಟಲ್ಲಿ 25-26 ವರ್ಷ ಇತ್ತು. ಅವಾಗ 25-26 ವರ್ಷದಲ್ಲೇ ಇಂಡಿಪೆಂಡೆಂಟ್ ಆಗಿ ಗೆಲ್ಲಬೇಕಾದ್ರೆ ಅದು ಸುಲಭ ಇಲ್ಲ. ಆ ಟೈಮಲ್ಲೇ 62ರಲ್ಲೇ ಇಂಡಿಪೆಂಡೆಂಟ್ ಆಗಿ MLA ಆಗಿ ಆಯ್ಕೆ ಆಗಿದ್ರು. ಮದ್ದೂರಲ್ಲಿ MLA ಆಗಿ ಆಯ್ಕೆ ಆಗಿದ್ರು. ಅದಾದಮೇಲೆ 1968ರಲ್ಲಿ ಮೊದಲೇ ಬಾರಿ MP ಆಗಿ ಸೋಷಲಿಸ್ಟ್ ಪಾರ್ಟಿಯಿಂದ MP ಆಗಿ 35 ವಯಸ್ಸಲ್ಲಿ MP ಆಗಿ ಆಯ್ಕೆ ಆಗಿದ್ದರು. ಅಷ್ಟು ಸುಲಭದಿಲ್ಲ. ಆ ಟೈಮಲ್ಲೇ 35 ವರ್ಷದಲ್ಲೇ ಅವರು MP ಆಗಿದ್ದರು. ಆಮೇಲೆ ಕೇಂದ್ರದಲ್ಲಿ 1972ಅಲ್ಲಿ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದರು. 89ಇಂದ 19ವರೆಗೂ ಕರ್ನಾಟಕದಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. 94ರಲ್ಲಿ ಮುಖ್ಯಮಂತ್ರಿಯಾಗಿ 94 ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಚೀಫ್ ಮಿನಿಸ್ಟರ್ ಆಗಿ 99ಇಂದ 2004ವರೆಗೂ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಗವರ್ನರ್ ಆಗಿ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ರಾಜ್ಯಸಭಾನೂ ಆಗಿದ್ದರು, MLCನೂ ಆಗಿದ್ದರು, MPನೂ ಆಗಿದ್ದರು, MLAನೂ ಆಗಿದ್ದರು. ರಾಜಕಾರಣದಲ್ಲಿ ಭಾಳ ಕಡಿಮೆ MLA ಆಗೋರು, MLC ಆಗೋದು ಸಹಜ. ಅಂದರೆ ಇವರು MLAನೂ ಆಗಿದ್ದರು, MPನೂ ಆಗಿದ್ದರು, ರಾಜ್ಯಸಭಾ ಮೆಂಬರು ಆಗಿದ್ದರು, MPನೂ ಆಗಿದ್ದರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ಸ್ಪೀಕರ್ ಆಗಿದ್ದರು, ಗವರ್ನರ್ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಹುದ್ದೆಯನ್ನು ಯಾರನ್ನು ರಾಜಕಾರಣಿಗಳು ಅನುಭವಿಸಿದಾರೆ ಅದು ಎಸ್ ಎಂ ಕೃಷ್ಣ ಅವರು. ನಾನಿವತ್ತು ಇಲ್ಲಿ ತಮ್ಮ ಮುಂದೆ ಮಂತ್ರಿಯಾಗಿ ನಿಲ್ಬೇಕಂದ್ರೆ ನಾನು ಅವ್ರು ಎಸ್ ಎಂ ಕೃಷ್ಣನೇ ಅವಕಾಶ ಮಾಡಿಕೊಟ್ಟಂಗೆ ನನಗಂತ ನಾನು ಭಾವಿಸ್ತೀನಿ. ಕಾರಣ ಅಂದರೆ 2004ರಲ್ಲಿ ನಾನು ಮೊದಲೇ ಬಾರಿ ಎಲೆಕ್ಷನ್ ಇದ್ದೆ. ಜಯನಗರಲ್ಲಿ ಎಲೆಕ್ಷನ್ ಇತ್ತು. ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಎಲೆಕ್ಷನೆಲ್ಲ ಸೋತೆ. ಸೋತಾದಮೇಲೆ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ತಿರ್ಗಾ ನನಗೆ ಅವಕಾಶ ಸಿಗ್ತದೆ ಇಷ್ಟು ಬೇಗ ಅಂತ. ನನ್ನ ಕನಸಲ್ಲೂ ಯೋಚನೆ ಮಾಡಿಲ್ಲ. ಚಾಮರಾಜಪೇಟೆಯಲ್ಲಿ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು. ಚಾಮರಾಜಪೇಟೆ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು. ಹಾಗಾಗಿ ಅವ್ರು ಗವರ್ನರ್ ಆಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ಚಾಮರಾಜಪೇಟೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಅಲ್ಲಿ ಗೆದ್ದೆ. ಇಲ್ಲ ನನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ, ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಗೆದ್ದಾದಮೇಲೆ ಈಗಲೂ ನನ್ನ ಜ್ಞಾಪನ ಇದೆ. ಎಸ್ ಎಂ ಕೃಷ್ಣ ಅವ್ರು ನನಗೆ ಫೋನ್ ಮಾಡಿದರು. ಕಂಗ್ರ್ಯಾಚುಲೇಷನ್ ಕಣಪ್ಪ, ನೀನು ಗೆದ್ದಿದ್ಯಾ, ನಾವು ನಿನ್ಗೆ ಒಳ್ಳೇದಾಗಲಿ, ಮಹಾರಾಷ್ಟ್ರಕ್ಕೆ ಒಂದು ಸತಿ ಬಂದೋಗು, ಗವರ್ನರ್ ಮನೆಗೆ ಬಂದೋಗು ಅಂತ ಅವ್ರು ಕೇಳ್ಕೊಂಡ್ರು. ನಮ್ಮದು ಅವ್ರ ಸಂಬಂಧ ಹೆಂಗಂದರೆ ನಮ್ಮ ತಂದೆ ಕಾಲದಿಂದನೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು. ಆ ಕಾಲದಿಂದ ಮದ್ದೂರು ಕುಣಗಲ್ಗೆ ಬಸ್ ಅಡ್ಡಾಡ್ತಾಯಿದ್ರು. ಆ ಟೈಮಿಂದ ನಮಗೂ ಅವ್ರ ಸಂಬಂಧ. ನಾನು ಅವ್ರ ಚುನಾವಣೆಯಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ನಾನು ಮುಂಚೆ ಅವ್ರ ಚುನಾವಣೆ 99ಗಿಂತ ಮುಂಚೆ ನಾನು ಅಲ್ಲಿ ಮದ್ದೂರಲ್ಲಿ ಹೋಗಿ ಅವ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಮುಖ್ಯಮಂತ್ರಿ ಆಗಿದ್ದರು. 99ರಲ್ಲಿ ಮುಖ್ಯಮಂತ್ರಿ ಆಗಿ 2020ಅಲ್ಲಿ ನನ್ನ ಆಫೀಸ್ ಒಂದು ಇನಾಗ್ರೇಷನ್ ಇದ್ದರು. DP ಶರ್ಮಾ ಅವರಂತ ಇದ್ದರು. ಲೋಕಸಭಾ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸಿಟಿಯಲ್ಲಿ ಲೋಕಸಭೆ ಚುನಾವಣೆಗೆ ನಿಂತಿದ್ರು ಅವರು. ಅವ್ರಿಗೋಗಿ ಹೇಳಿದೆ ನಾನು, ಸರ್ ಮನೆ ಮುಖ್ಯಮಂತ್ರಿಗೆ ಹೋಗಿ ಕರಿಬೇಕಾಗ್ತದೆ, ನನಗೂ ಭಾಳ ಆತ್ಮೀಯರಿದ್ದಾರೆ, ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ, ನಾನು ಆಫೀಸ್ ಓಪನಿಂಗ್ ಇದೆ ಸರ್, ಹೋಗಿ ಕರಿಬೇಕು ಅಂದರು. ಆಯಿತು, ನಾನು ಟೈಮ್ ಕೊಡ್ತೀನಿ, ಹೋಗಿ ನೀನು ಇನ್ವೈಟ್ ಮಾಡು ಅಂತ ಹೇಳಿದ್ರು. ನಾನು ಹೋದೆ ಸರ್. 2020ಅಲ್ಲಿ ಹೋಗಿ ಅವ್ರು ಇನ್ವೈಟ್ ಮಾಡಿದೆ. ಸರ್ ನನ್ನ ಆಫೀಸ್ ಇದೆ, ಸಣ್ಣ ಆಫೀಸ್ ಇದೆ, ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ, ದಯಮಾಡ್ತಾ ಓಪನ್ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ. ಆಯ್ತು ಕಣೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮುಖ್ಯಮಂತ್ರಿ ಆಗಿ, ನೀವು ನಂಬ್ತಿರೋ ಬಿಡ್ತಿರೋ, ಬರೀ 200 ಸ್ಕ್ವೇರ್ ಫೀಟ್ ಆಫೀಸ್ ಅದು. ಎಷ್ಟು? ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಆಫೀಸ್ ಅದು. 200 ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದು ಓಪನಿಂಗ್ ಮಾಡಿ 1 ತಾಸು ನನ್ನ ಜೊತೆಯಲ್ಲಿದ್ದರು. 1 ತಾಸು ನಮ್ಮ ಆಫೀಸಲ್ಲಿ ಇದ್ದು, ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡೋರು. ಆವತ್ತಿಂದ ನನಗೂ ಅವ್ರ ಪರಿಚಯ. ತಾವು ನೋಡಿರ್ಬೋದು, ನಾನು ಭಾಳಷ್ಟು ರಾಜಕಾರಣಿಗಳು ನೋಡಿದ್ದೀನಿ. ಅಂದರೆ ಸ್ಟೈಲಿಸ್ಟ್ ರಾಜಕಾರಣಿ ಅನ್ನೋಲ್ಲ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರು. ಅಂದರೆ ಯಾವ ತಕ್ಕಂಗೆ ಯಾವ ಕಾರ್ಯಕ್ರಮಕ್ಕೆ ಎಂಥ ಬಟ್ಟೆ ಆಗಬೇಕಂತ ಹೇಳ್ಬಿಟ್ಟು ಅವ್ರ ತಾವು ನಾವು ನೋಡ್ಬೋದಾಗಿತ್ತು. ಅಂದರೆ ಬೆಳಗ್ಗೆ ಒಂದು ಬಟ್ಟೆ, ಸಂಜೆ ಒಂದು ಬಟ್ಟೆ, ಮಧ್ಯಾಹ್ನ ಒಂದು ಬಟ್ಟೆ, ಟೆನ್ನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ. ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವ ರಾಜಕಾರಣಿನೂ ಅದು ಹಾಕಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಆ ಥರ ಬಂದಿರೋ. ಆಮೇಲೆ ವ್ಯಕ್ತಿ ಎಲ್ಲರ ಜೊತೆ ಒಂಥರ ಹೇಳ್ತೀನಿಲ್ಲ, ಯಾರು ಹೋದ್ರೂ ಪ್ರೀತಿಯಿಂದ ಮಾತಾಡೋರು. ನಾನು ಒಂದು 2-3 ವರ್ಷ ಹಿಂದೆ ಹೋಗಿದ್ದೆ. ನನಗೆ ಆಶ್ಚರ್ಯ ಆಯಿತು. ಅಂದರೆ ಅವಾಗಲೂ ಅವ್ರು 89-90 ಆಗಿತ್ತು.
ನಾನು ಭಾಳ ವರ್ಷ ಎಲ್ಲೋಪ್ಪ ಹೆಂಗೋಪ್ಪ ಇದೆಯಾ ಜಮೀರ್ ಚೆನ್ನಾಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಅಶೋಕ್ ಅವ್ರು ಹೇಳ್ದಂಗೆ ಭಾಳ ಹೊತ್ತು ನನ್ನ ಕುಣಿಸ್ಕೊಂಡ್ರು. ಹೆಂಗಿದೆಯಪ್ಪ ರಾಜಕೀಯ ಹೆಂಗೆ ನಡೀತಾ ಇದ್ದೆ, ನಾನು ಭಾಳ ಖುಷಿ ತಂತು, ಭಾಳ ಸಂತೋಷ ಆಯಿತು. ನೀನು ಎತ್ತರದಲ್ಲಿ ಬೆಳೆದಿದ್ಯಾ, ಮಂತ್ರಿ ಆಗಿದೆಯಾ ಅಂತ 2 ಬಾರಿ ಮಂತ್ರಿ ಆಗಿದೆಯಾ ನೀನು, 5 ಬಾರಿ ಚಾಮರಾಜಪೇಟೆಯಲ್ಲಿ ಎಮ್ ಎಲ್ ಎ ಆಗೋದು ಸುಲಭ ಇಲ್ಲ, ನೀನು 5 ಬಾರಿ ಎಮ್ ಎಲ್ ಎ ಹಾಕಿದ್ಯಾ, ಈ ಥರನೇ ಮೇಂಟೈನ್ ಮಾಡು ಹೋಗುವಂತ ಭಾಳ ಖುಷಿಯಾಗಿ ಭಾಳ ಆತ್ಮೀಯಾಗಿ ಮಾತಾಡೋರು. ಯಾರು ಹೋದ್ರು ಅವರು, ನಾನು ನೀವು ಅಂತ ಇಲ್ಲ, ಯಾರು ಹೋದ್ರೂ ಭಾಳ ಆತ್ಮೀಯಾಗಿ ಮಾತಾಡೋರು, ಭಾಳ ಗೌರವ ಕೊಡೋರು. ಹಾಗಾಗಿ ನನ್ನ ಕಂಡ್ರೂ ಭಾಳ ಪ್ರೀತಿ ಇತ್ತು. ಎಲ್ಲೋ ಒಂದು ಕಡೆ ಇವತ್ತು ಅಶೋಕ್ ಅವ್ರು ಹೇಳಿದ್ರು ಒಂದು ಮಾತು, ಒಬ್ಬ ಹುಟ್ಟ ಮೇಲೆ ಸಾಯಲೇಬೇಕಂತ ಸಹಜ. ಅಂದರೆ ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಜನ ನೆನೆಸ್ಕೊಂತ, ನನ್ನ ಯಾವಾಗಲೂ ಅದೇ ಹೇಳೋದು. ನಾವು ಇರುವಾಗ, ನಾವು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ. ಒಳ್ಳೆ 4 ಕೆಲಸ ಮಾಡಿದ್ರೆ ಜನ ನೆನೆಸ್ಕೊಂಡು ಕಣ್ಣಲ್ಲಿ ನೀರಾಗಬೇಕು. ಇವತ್ತೆಲ್ಲ ನಾವೆಲ್ಲ ಏನಕ್ಕೆ ಎಸ್ ಎಂ ಕೃಷ್ಣ ನೆನೆಸ್ಕೊಂತೀವಿ ಅಂದರೆ ಅವ್ರ ವ್ಯಕ್ತಿ ಆ ಥರ ಇದ್ರು. ಅವ್ರು ಮಾಡಿರೋ ಕೆಲಸಗಳು ಇಡೀ ದೇಶ, ನಮ್ಮ ರಾಜ್ಯಕ್ಕೂ ಮಾಡಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಯಾಗಿ ಅಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರು ಇಷ್ಟೇ ಹೇಳೋದು ನಾನು, ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಗಿದೆ ಅದು 2 ನೋವು ನಮಗೂ ಆಗಿದೆ. ಅವ್ರು ಭಾಳಷ್ಟು ಅಭಿಮಾನಿ, ಬರೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ನಾನು ಇಷ್ಟೇ ಭಗವಂತಂತೆಲ್ಲ ಪ್ರಾರ್ಥನೆ ಮಾಡೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಅಭಿಮಾನಿಗಳಿಗೆ, ಅವ್ರ ಕುಟುಂಬಕ್ಕೆ ಈ ಆಗಿರೋ ಘಟನೆನ ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತುಂಬ ಮನಸ್ಸಿನ ನಾನು ಮಾತು ಮುಗಿಸ್ತೀನಿ.